ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನ ಸುತ್ತಮುತ್ತ 3 ಕಡೆ ಪ್ರತೀಕಾರದ ದಾಳಿಯನ್ನ ಮಾಡಲಾಗಿದೆ. ಈ ಹತ್ಯೆ ಆಗ್ತಿದ್ದ ಹಾಗೆ 3 ಕಡೆ ಪ್ರತೀಕಾರದ ದಾಳಿಯನ್ನ ಮಾಡಲಾಗಿದೆ. ಕಣ್ಣೂರು, ಕೊಂಚಾಡಿ, ಉಳ್ಳಾಲದಲ್ಲಿ ಚೂರಿ ಇರಿತ, ಇನ್ನು ಒಂದ್ ಕಡೆ ಉಡುಪಿಯಲ್ಲಿ ಅಬೂಬಕರ್ ಅನ್ನುವಂತನನ್ನ ಕೊಲೆ ಮಾಡುವಂತ ಪ್ರಯತ್ನ ಕೂಡ ಆಗಿದೆ. ಟೋಟಲಿ 4 ಕಡೆ ಸುಹಾಸ್ ಶೆಟ್ಟಿ ಪ್ರಕರಣ ಆಗ್ತಿದ್ದ ಹಾಗೆ, ಆತನ ಹತ್ಯೆ ಮಾಡ್ತಿದ್ದ ಹಾಗೆ ಇರ್ಷಾದ್ ಎಂಬ ಯುವಕನಿಗೆ 5ರಿಂದ ಚಾಕು ಇರಿಯಲಾಗಿದೆ. ಮನೆಯೊಂದಕ್ಕೆ ಓಡಿ ಹೋಗಿ ಜೀವವನ್ನ ಉಳಿಸಿಕೊಂಡಿದ್ದಾನೆ ಇರ್ಷಾದ್. ಖಾಸಗಿ ಆಸ್ಪತ್ರೆ ಐಸಿಯುನಲ್ಲಿ ಇರ್ಷಾದ್ಗೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಮಂಗಳೂರು ಹೊರವಲಯದ ಕಣ್ಣೂರಿನಲ್ಲಿ ಮುಂಜಾನೆ 3 ಗಂಟೆಗೆ 5 ದುಷ್ಕರ್ಮಿಗಳಿಂದ ಇರ್ಷಾದ್ ಎಂಬ ಯುವಕನಿಗೆ ಚಾಕು ಇರಿತ. ತಡರಾತ್ರಿ ಮತ್ತು ಬೆಳ್ಳಂಬೆಳಗ್ಗೆ ಒಟ್ಟು 3 ಕಡೆ ಚಾಕು ಇರಿತದ ಕೇಸ್ಗಳು ದಾಖಲಾಗಿರುವಂಥದ್ದು. ಒಂದ್ ಕಡೆ ಅಂತಿಮ ಯಾತ್ರೆ ನಡೀತಾ ಇದೆ ಆತನದ್ದು, ಇನ್ನು ಒಂದ್ ಕಡೆ ಅಟ್ಯಾಕ್ಗಳಾಗ್ತಾ ಇರುವಂಥದ್ದು. ಸುಹಾಸ್ ಶೆಟ್ಟಿ ಹತ್ಯೆ ಆದಂತ ಹಿನ್ನೆಲೆಯಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು ಅಂತ ಕೆಲವರು ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದು 3 ಪ್ರಕರಣಗಳು ದಾಖಲಾಗಿದ್ದಾವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ 4 ದಿನ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದೆ. ಇಷ್ಟಾದರೂ ಕೂಡ ಕೆಲವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಚಾಕುವಿನಿಂದ ಇರಿಯುವಂತ ಕೆಲಸ ಕೂಡ ಆಗಿದೆ. ಸುಹಾಸ್ ಹತ್ಯೆಗೆ ಪ್ರತೀಕಾರದ ದಾಳಿ ಅಂತ ಹೇಳಲಾಗ್ತಾ ಇದೆ. ಆ ಪ್ರಕರಣಗಳನ್ನ ಈಗ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ. ಒಂದ್ ಕಡೆ ಅಂತಿಮ ಯಾತ್ರೆ, ಮತ್ತೊಂದ್ ಕಡೆ ಇರ್ಷಾದ್ ಅನ್ನುವಂತ ವ್ಯಕ್ತಿಗೆ ಚಾಕು ಇರಿಯಲಾಗಿದೆ. ಆತನಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಖಂಡಿಸಿರುವಂತದ್ದು ಸ್ಪೀಕರ್ ಯುಟಿ ಖಾದರ್ ಅವರು. ಫಾಜಿಲ್ ತಂದೆ ಕರೆ ಮಾಡಿ ನನ್ನ ಜೊತೆ ಮಾತನಾಡಿದ್ದಾರೆ. ಇಂತಹ ಪ್ರತೀಕಾರ ನಮ್ಮದಲ್ಲ ಅಂತ ಹೇಳಿದ್ದಾರೆ ಅಂತ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದ್ರು. ಅವರು ಕೂಡ ಉಳ್ಳಾಲದ ಶಾಸಕರು ಮಾತನಾಡಿದ್ರು. ಫಾಜಿಲ್ ತಂದೆ ಪ್ರತೀಕಾರ ನಮ್ಮದಲ್ಲ, ಈ ರೀತಿಯಾದಂಥ ಪ್ರತೀಕಾರವನ್ನ ತೀರಿಸ್ಕೊಂಡಿಲ್ಲ ನಾವು, ಅದು ನಮ್ಮದಲ್ಲ ಕೆಲಸ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು ಖಾದರ್. ಫಾಜಿಲ್ ಹತ್ಯೆಗೆ ಪ್ರತೀಕಾರ ಎಂಬ ಭಾವನೆ ಜನರಿಗೆ ಇತ್ತು. ಫಾಜಿಲ್ ಕುಟುಂಬಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಸ್ಟೇಟ್ಮೆಂಟ್ ಕೊಟ್ಟರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಫಾಜಿಲ್ ಹತ್ಯೆಗೆ ಸಂಬಂಧಪಟ್ಟಾಗೆ ಪ್ರತೀಕಾರವಾಗಿದೆ ಎಂಬ ಭಾವನೆಗಳು ಜನರಿಗೆ ಇತ್ತು. ಆದರೆ ಫಾಜಿಲ್ನ ಕುಟುಂಬಸ್ಥರೇ, ಅವನ ತಂದೆ ಮತ್ತು ಅವನ ತಮ್ಮಂದಿರು ತಕ್ಷಣ ಫೋನ್ ಮಾಡಿ ನಮಗೆ ಮತ್ತು ಈ ಕೃತಿಗೆ ಯಾವುದೇ ಸಂಬಂಧವೇ ಇಲ್ಲ, ನಾವಂತ ಪ್ರತೀಕಾರ ಮಾಡುವಂಥ ಆಲೋಚನೆ ನಾವು ಮಾಡಲೂ ಇಲ್ಲ, ನಾವೆಲ್ಲರೂ ಕೂಡ ಅವತ್ತೇ ದೇವರಿಗೆ ಅದನ್ನು ನಾವು ಬಿಟ್ಟಿದ್ದೇವೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಯಾವುದೇ ಸಹಕಾರ ಪೊಲೀಸ್ ಇಲಾಖೆ ಬೇಕಾದಲ್ಲಿ ನಾವು ನಮ್ಮ ಮನೆಯಲ್ಲೇ ಇರ್ತೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ನಮ್ಮ ಸಹಕಾರವನ್ನು ಪೊಲೀಸ್ ಇಲಾಖೆ ತಗೊಳ್ಬೇಕು. ನಾವು ಕಿಂಚಿತ್ತು ಆ ಒಂದು ಫಾಜಿಲ್ ಕೊಲೆಗೂ ಮತ್ತು ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಅವರೇ ನನಗೆ ಖುದ್ದಾಗಿ ಇವತ್ತು ಫೋನ್ ಮಾಡಿ ಇವತ್ತು ಕೂಡ ಹೇಳಿರ್ತಾರೆ. ನೋಡ್ತಾ ಇದ್ರಲ್ಲ, ಯುಟಿ ಖಾದರ್ ಅವರು ಹೇಳ್ತಾ ಇದ್ರು ಫಾಜಿಲ್ ತಂದೆ ಕರೆಯನ್ನ ಮಾಡಿದ್ರು. ಸೊ ಹೀಗಾಗಿ ಅವರು ಈ ಪ್ರತೀಕಾರದ ಹಿಂದೆ ನಾವಿಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡು ರಸ್ತೆಯಲ್ಲಿ ಕೊಚ್ಚಿ ಸುಹಾಸ್ ಶೆಟ್ಟಿಯ ಮರ್ಡರ್ ಮಾಡಲಾಗಿತ್ತು. ಬಂಟ್ವಾಳದ ಕಾರಿಂಜ ತಲುಪಿರುವಂತದ್ದು ಸುಹಾಸ್ ಮೃತದೇಹ. ಅಂತಿಮ ಯಾತ್ರೆ ಸಾಗ್ತಾ ಇದೆಯಲ್ಲ ಸುಹಾಸ್ ಶೆಟ್ಟಿದು, ಬಂಟ್ವಾಳದ ಕಾರಿಂಜ ತಲುಪಿದೆ ಸುಹಾಸ್ ಮೃತದೇಹ. ದಾರಿಯುದ್ದಕ್ಕೂ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಸಾಥ್ ಕೊಟ್ಟಿದ್ದಾರೆ. ಮೆರವಣಿಗೆ ಮೂಲಕ ಹುಟ್ಟೂರಿಗೆ ಸುಹಾಸ್ ಮೃತದೇಹವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಮುಗಿಲು ಮುಟ್ಟಿದೆ ಸುಹಾಸ್ ಕುಟುಂಬಸ್ಥರ ಆಕ್ರಂದನ. ಕೆಲ ಹೊತ್ತಲ್ಲೇ ಅಶೋಕ್ ಮತ್ತು ವಿಜೇಂದ್ರ ಕೂಡ ಆ ಸ್ಥಳಕ್ಕೆ ಹೋಗ್ತಾರೆ. ಅಂತ್ಯಕ್ರಿಯೆ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ. ಸರ್ಕಾರದ ವಿರುದ್ಧ ಮುಗಿಬಿದ್ದಿರುವಂಥದ್ದು ಬಿಜೆಪಿ. ಹಿಂದೂ ಸಂಘಟನೆಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದ್ ಕರೆಯನ್ನ ಕೊಡಲಾಗಿತ್ತು. ಸೊ ಆ ಬಂದ್ ಕೂಡ ನಡೀತಾ ಇದೆ. ಸಾಕಷ್ಟು ಕಡೆ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿದ್ದಾವೆ. ವ್ಯಾಪಾರಸ್ಥರು ಸಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಹಿಂದುತ್ವಕ್ಕಾಗಿ ನನ್ನ ಉಸಿರು ಇರೋವರೆಗೂ ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದ ನನ್ನ ಮಗ, ಈಗ ಅವನ ಉಸಿರನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅಂತ ಸುಹಾಸ್ ಶೆಟ್ಟಿ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಲ್ಲಾಂದ್ರೆ ದಿನ ನಿನ್ನೆ ನಾವು ಮದುವೆ ಫಂಕ್ಷನಲ್ಲೆಲ್ಲ ಇದ್ವಿ, ಅದಕ್ಕೆ ನನಗೂ ಮರ್ತೋಯ್ತು ಫೋನ್ ಮಾಡೋಕ್ಕೆ. ಇಲ್ಲಾಂದರೆ ದಿನ ಫೋನ್ ಮಾಡ್ತಾಯಿದ್ವಿ. ನಿನ್ನೆ ಫೋನಿಗೆ ಸಿಕ್ಕಿಲ್ಲ. ನನ್ನ ಉಸಿರಿರುವವರೆಗೆ ನಾನು ಹಿಂದುತ್ವಕ್ಕೆ ಹೋರಾಟ ಮಾಡ್ತೇನೆ ಅಂತಿದ್ದ. ಹಿಂಗೇನೆ ಉಸಿರೇ ನಿಲ್ಲಿಸ್ಬಿಟ್ರು.
ಆರೋಪಿಯಲ್ಲಿ ತಕ್ಕ ಶಿಕ್ಷೆ ಆಗಬೇಕು. ಅವರು ಯಾರೇ ಆಗಲಿ ಶಿಕ್ಷೆ ಆಗಬೇಕು ಅವರಿಗೆ. ಇನ್ನೊಂದು ಸಲ ಹೀಗೆ ಮಾಡಬಾರ್ದು. 85% ಹಿಂದೂಗಳಿದ್ದು 15% ಅವರಿದ್ದು. ಇಷ್ಟು ಹೆದರಿಸಿ ಇಷ್ಟೊಂದು ಇದು ಮಾಡಿ ಅವರಿಗೆ ಭಯನೇ ಇಲ್ಲ. ಹಿಂದೂಗಳೇ ಹೆದರ್ಕೋಬೇಕು. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಂತಕರು ಯಾರೇ ಇರಲಿ ಕೂಡಲೇ ಕ್ರಮ ಆಗುತ್ತೆ ಅಂತ ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಿಂದೂ ಕಾರ್ಯಕರ್ತನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸ್ಟೇಟ್ಮೆಂಟ್. ಹಂತಕರು ಯಾರೇ ಇರಲಿ ಅವರ ವಿರುದ್ಧ ಕ್ರಮ ಕೈಗೊಳ್ತೇವೆ. ಮೃತ ವ್ಯಕ್ತಿ ರೌಡಿ ಶೀಟರ್ ಅಂತ ಹೇಳ್ತಾ ಇದ್ದಾರೆ. ಶೀಘ್ರ ಆರೋಪಿಗಳ ಪತ್ತೆಗೆ ಕ್ರಮವನ್ನ ವಹಿಸ್ತೇವೆ ಅಂತ ಹೇಳಿದ್ದಾರೆ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಘಟನೆಯನ್ನ ಖಂಡಿಸಿದ್ದಾರೆ. ಬಿಜೆಪಿಯವರು ಇದನ್ನ ರಾಜಕೀಯ ಮಾಡ್ತಾ ಇದ್ದಾರೆ. ಈ ರೀತಿ ಘಟನೆಗಳು ಆಗಬಾರ್ದು, ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ರು. ಈಗ ಅಲ್ಲಿ ನಾನು ಇದು ಯಾಕೆ ನಡೆದಿದೆ ಅಂತ ಗೊತ್ತಿಲ್ಲ ನನಗೆ. ರೌಡಿ ಶೀಟರ್ ಆಗಿದ್ದ ಅಂತ ಹೇಳ್ತಾರೆ. ನಾನು ನೋಡಬೇಕು ಅದನ್ನ. ಇನ್ನೂ ಮರ್ಡರ್ ಆಗಿದೆ. ಪೊಲೀಸ್ನವ್ರಿಗೆ ನಿನ್ನೆ ಮಾತಾಡಿದಾಗ ಲಾ ಆ್ಯಂಡ್ ಆರ್ಡರು ADGP ಇದಾರಲ್ಲ, ಅವ್ರನ್ನ ಕಳಿಸಿದ್ದೀವಿ. ಕೂಡಲೇ ಅಲ್ಲಿ ಹೋಗಿ ನೋಡಪ್ಪ ಏನಾಗಿದೆ ಅಂತ ನೋಡಬೇಕು ಅಂತ. ಯಾಕೆ ಮರ್ಡರ್ ಆಗಿದೆ, ಏನು ಕಾರಣ, ಇವೆಲ್ಲ ಗೊತ್ತಿಲ್ಲ ನನಗೆ. ಯಾರು ಮಾಡಿದ್ದಾರೆ ಅದಕ್ಕೆ ಕೂಡಲೇ ಅಕ್ಯೂಸ್ಡ್ ಯಾರ್ಯಾರು ಆಗಲಿ, ಮನುಷ್ಯನ ಪ್ರಾಣ ಭಾಳ ಮುಖ್ಯ. ಅದಕ್ಕೋಸ್ಕರ ಕೂಡಲೇ ಅಪರಾಧಿಗಳನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸ ಮಾಡಬೇಕು. ಅವ್ರನ್ನ ದಸ್ತಗಿರಿ ಮಾಡಬೇಕು. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಕ್ಕಂಥದ್ದು ಆಗಬೇಕು ಅಂತ ಹೇಳಿದ್ದೀನಿ. ಈಗ ಪ್ರೀ ಪ್ಲ್ಯಾಂಡ್ ಅಲ್ವೋ ಅಂತ ಗೊತ್ತಾಗಬೇಕಲ್ಲಪ್ಪ ನಮಗೆ. ಇದು ವಿಚಾರ ಗೊತ್ತಿಲ್ಲ. ಇನ್ನು ಇನ್ವೆಸ್ಟಿಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಪ್ರೀ ಪ್ಲ್ಯಾಂಡ್ BJPಯವರು ಯಾವಾಗಲೂ ಇಂಥ ಇನ್ಸಿಡೆಂಟ್ಗಳನ್ನೇ ಹುಡುಕ್ತಾ ಇರ್ತಾರೆ. ರಾಜಕೀಯ ಏನಾಗಿದೆಯೋ ಇನ್ನು ಮಾಹಿತಿ ಗೊತ್ತಿಲ್ಲ ನಮಗೆ. BJPಯವರೆಲ್ಲ ಪೊಲಿಟಿಕಲೈಸ್ ಮಾಡ್ತಾ ಇದ್ದಾರೆ. ಬಟ್ ಪೊಲೀಸ್ ಅಧಿಕಾರಿಗಳು ಬಹಳ ಕಾಂಪಿಟೆಂಟ್ ಇದ್ದಾರೆ ಅಲ್ಲಿ. ಅನೂಪ್ ಅವರೆಲ್ಲ ಅವರು ದೇ ವಿಲ್ ಟೇಕ್ ಕೇರ್ ಆಫ್ ಇಟ್. ಅವ್ರು ಏನು ಬೇಕೋ ಅದನ್ನು ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ. ಯಾರು ತಪ್ಪಿಸಿರ್ತಾರೆ ಅವ್ರನ್ನೆಲ್ಲ ಕೂಡ ಕೂಡಲೇ ಕ್ರಮ ಕೈಗೊಳ್ಳುವಂಥ ಕೆಲಸವನ್ನು ಮಾಡ್ತದೆ. ವಿಲ್ ನಾಟ್ ಇನ್ವಾಲ್ವ್, ವಿಲ್ ನಾಟ್ ಇಂಟರ್ಫಿಯರ್. ಪೊಲೀಸ್ ಬಿಟ್ಟು ದಿ ಜಾಬ್. ಸರ್, ರಾಜ್ಯದಲ್ಲಿ ಪದೇ ಪದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಬಿಜೆಪಿ ಪ್ರಶ್ನೆ ಮಾಡ್ತಿದೆ. ಇವಾಗ ಒಂದೇ ವಾರದಲ್ಲಿ 2ನೇ ಘಟನೆ ಸರ್ ಮಂಗಳೂರಲ್ಲಿ. ಈಗ ನಾನು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಕರ್ನಾಟಕ ರಾಜ್ಯ ಶಾಂತಿಯಿಂದ ಇದೆ. ಶಾಂತಿಯಿಂದ ಇರಕ್ಕೆ ಬಿಜೆಪಿಯವರು ಸಹಕಾರ ಕೊಡಬೇಕು. ಶಾಂತಿ ಕೆಡಿಸ್ಬೇಕು ಅಂದ್ರೆ ಇವೆಲ್ಲ ಮಾತಾಡಬೇಕು. ತುಮಕೂರಿನಲ್ಲಿದ್ದಾರೆ. ಅವರು ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ. DG ಅವರು ಬಂದಿದ್ದರು. ಮತ್ತೆ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಈ ಅತ್ಯಂತ ಒಂದು ದುರ್ಘಟನೆ, ಬಹಳ ಒಂದು ಕ್ರೂರವಾಗಿ ನಿನ್ನೆ ಸುಹಾಸ್ ಅಂತ ಒಬ್ಬ ವ್ಯಕ್ತಿನ ಅಲ್ಲಿ ಹತ್ಯೆ ಮಾಡಿರ್ತಕ್ಕಂಥದ್ದು, ಇದು ನಮಗೆ ಎಲ್ರಿಗೂ ಆಘಾತ ಆಗಿದೆ ಮತ್ತು ಬಹಳ ಒಂದು ಕೆಟ್ಟ ಘಟನೆ ಮಂಗಳೂರಲ್ಲಿ ನಡೆದಿದೆ. 3 ದಿವಸ ಈಗಾಗಲೇ ಅದರ ಬಗ್ಗೆ ನಾವೆಲ್ಲ ಆ್ಯಕ್ಷನ್ ತಗೊಂಡಿದ್ದೇವೆ. ಯಾರು ಈ ಕೆಲಸ ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ಒಂದು ರೀತಿಯಲ್ಲಿ ಬೆಚ್ಚಿ ಬೀಳಿಸಿದೆ. ನಾವು ಇದನ್ನು ಬಿಡೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಅವ್ರು ಯಾರು ಮಾಡಿದ್ದಾರೆ ಅವರನ್ನು ಈಗಾಗಲೇ 4 ತಂಡಗಳನ್ನು ರಚನೆ ಮಾಡಿ ಕಳಿಸಿದ್ದೇವೆ. ಅದನ್ನು ಅವ್ರನ್ನ ಸೆಕ್ಯೂರ್ ಮಾಡ್ತೇವೆ. ನಾನು ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ನಾನು ಮನವಿ ಮಾಡಿಕೊಳ್ಳೋದು, ಶಾಂತಿಯನ್ನು ಕಾಪಾಡಿ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಪೊಲೀಸ್ ಇಲಾಖೆ ನಿಮ್ಮ ಜೊತೆಯಲ್ಲಿರುತ್ತೆ. ಶಾಂತಿಯನ್ನು ಕಾಪಾಡೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ ಅನ್ನುವಂಥದ್ದು. ಈಗಾಗಲೇ ನಾನು ಹಿರಿಯ ಅಧಿಕಾರಿಗಳು, ನಮ್ಮ ADGP ಲಾ ಆ್ಯಂಡ್ ಆರ್ಡರ್ ಅವರನ್ನು ಡೆಪ್ಯೂಟ್ ಮಾಡಿದ್ದೇನೆ. ಅವರು ಹೋಗಿದ್ದಾರೆ. ಈಗಾಗಲೇ ಹೆಚ್ಚು ಫೋರ್ಸನ್ನು ಕೂಡ ನಾವು ಅಲ್ಲಿಗೆ ಡಿಪ್ಲಾಯ್ ಮಾಡಿದ್ದೇವೆ. ಯಾಕೆಂದರೆ ಯಾವುದೇ ಅಹಿತಕರವಾದ ಘಟನೆ ಈ ಕಾರಣಕ್ಕಾಗಿ ಆಗಬಾರ್ದು. ಅದಕ್ಕಾಗಿ ಹಿಂದೂ ಸಂಘಟನೆ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆಯನ್ನ ಬಿಜೆಪಿ ಖಂಡಿಸಿದೆ. ಸರ್ಕಾರದ ವೈಫಲ್ಯದಿಂದಲೇ ಹತ್ಯೆ ಆಗಿದೆ ಅಂತ ಬಿಜೆಪಿ ಕಿಡಿಕಾರಿದೆ. RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿದ್ದು, ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಂಪ್ಲೀಟ್ ಫೇಲಿಯರ್, ಲಾ ಆ್ಯಂಡ್ ಆರ್ಡರ್ ಕಂಪ್ಲೀಟ್ ಫೇಲಿಯರ್ ಆಗಿದೆ. ಕರ್ನಾಟಕದಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಯಾವುದೇ ಉಳಿಗಾಲವಿಲ್ಲ.
ಈ ಜಿಹಾದಿ ಶಕ್ತಿಗಳಿಗೆ ಒಂದು ಮಾನಸಿಕ ಸ್ಥೈರ್ಯ ಬಂದಿದೆ. ನಮ್ಮ ಸರ್ಕಾರ ಟೈಪ್ ಇದೆ, ಇವರು ನಮಗೆ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಮನೋಭಾವ ಇದೆ. ಹಾಗಾಗಿ ಎಲ್ಲರೂ ಸಹ ನಾವು ಅವಿತುಕೊಂಡಿದ್ದ ಬೀಲುಗಳಿಂದ ಹೊರಗೆ ಬಂದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ PFIನ ಸ್ಲೀಪರ್ ಸೆಲ್ ಏನಿದೆ ಅದೆಲ್ಲ ಆಕ್ಟಿವ್ ಆಗಲಿಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರನೇ ಕಾರಣ. ಖಾಲಿ ಒಂದು 5-6 ಜನ ಇದಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಸಪೋರ್ಟ್ ಮಾಡಿದವರು ಇರ್ತಾರೆ. ಅವರು ಎಲ್ಲಿ ಅವಿತುಕೊಂಡಿದ್ರು, ಎಲ್ಲಿದ್ರು, ಅವರಿಗೆ ಯಾರು ಸಹಾಯವನ್ನು ಮಾಡಿದ್ರು, ವೆಹಿಕಲ್ ಯಾರು ಕೊಟ್ಟಿದ್ರು, ಯಾರು ಅವರಿಗೆ ಲಾಜಿಸ್ಟಿಕ್ ಸಪೋರ್ಟನ್ನು ಕೊಟ್ಟಿದ್ದಾರೆ, ಆ ಸ್ಥಳೀಯರಲ್ಲಿ ಎಷ್ಟು ಜನ ಅವರಿಗೆ ಸಹಾಯ ಮಾಡಿದ್ದಾರೆ, ಇದೆಲ್ಲ ತನಿಖೆಯಿಂದ ಹೊರಗೆ ಬರಬೇಕಾಗಿದೆ. ತನಿಖೆ ಸರಿಯಾಗಿ ಮಾಡ್ತಾರಾ ಇಲ್ವಾ ಅನ್ನೋದೇ ನಮ್ಮ ಗುಮಾನಿ. ಅನೇಕ ದಿನಗಳಿಂದ ಅವರ ಮೇಲೆ ಈ ರೀತಿಯಾಗಿರ್ತಕ್ಕಂಥ ದ್ವೇಷ ಸಾಧಿಸಬೇಕು ಎನ್ನುವಂಥ ನಿಟ್ಟಿನ ಹತ್ಯೆ ಸಂಚು ನಡೀತಾ ಇದೆ ಅನ್ನುವಂಥದ್ದನ್ನು ಪೊಲೀಸ್ ಇಲಾಖೆಯವರು ಹೇಳಿರ್ತಕ್ಕಂಥದ್ದು. ಪ್ರಾಯಶಃ ಪೊಲೀಸ್ ಇಲಾಖೆಯವರಿಗೆ ಈ ರೀತಿಯ ಮಾಹಿತಿ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸುಹಾಸ್ ಅವರಿಗೆ ಪೊಲೀಸ್ ರಕ್ಷಣೆಯನ್ನು ಕೊಡಲಿಲ್ಲ? ಪ್ರಾಯಶಃ ಪೊಲೀಸ್ ಇಲಾಖೆಯ ಮಾಹಿತಿ ಇರುವಂಥ ಸಂದರ್ಭದಲ್ಲಿ 6 ಜನ ಒಂದು ವಾಹನದಲ್ಲಿದ್ದಾಗ ಏಕಾಏಕಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ ಅಂತ ಇದ್ರೆ ಇವರಿಗೆ ಮಾಹಿತಿ ಕೊಟ್ಟವರು ಯಾರು? ಪ್ರಾಯಶಃ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ, ಪೊಲೀಸ್ ಇಲಾಖೆಯ ಸಂಪೂರ್ಣವಾಗಿರ್ತಕ್ಕಂಥ ವೈಫಲ್ಯ, ಕಾನೂನು ವ್ಯವಸ್ಥೆಯ ವೈಫಲ್ಯದಿಂದಾಗಿ ಇವತ್ತು ಸುಹಾಸ್ ಅವರ ಹತ್ಯೆ ಆಗಿರ್ತಕ್ಕಂಥದ್ದು. ಹಿಂದೂ ಕಾರ್ಯಕರ್ತ ಸುಹಾಸ್ ಅವರ ಒಂದು ಬರ್ಬರ ಹತ್ಯೆ ಒಂದು ರೀತಿದು ಪೂರ್ವ ನಿಯೋಜಿತ ಅನ್ನುವುದು ಸ್ಪಷ್ಟವಾಗಿ ಕಾಣ್ತಾ ಇದೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಇಂಥ ದೇಶದ್ರೋಹಿಗಳಿಗೆ, ಕೊಲೆಗಡಕರಿಗೆ ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗಿರುವ ಪರಿಣಾಮವಾಗಿಯೇ ಹಿಂದೂ ಮುಖಂಡರ, ಕಾರ್ಯಕರ್ತರ ಕಗ್ಗಲೆ ನಿರಂತರವಾಗಿ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಭಾರತೀಯ ಜನತಾ ಪಾರ್ಟಿ ಇದನ್ನು ಬಲವಾಗಿ ನಾವು ಖಂಡಿಸ್ತೇವೆ. ಇವತ್ತು ರಾಜ್ಯ ವ್ಯಾಪ್ತಿ ಈ ಕಗ್ಗೊಲೆ ವಿರುದ್ಧ ನಾವು ಪ್ರತಿಭಟನೆ ಕೂಡ ಕರೆಯನ್ನು ಕೊಡೋರಿದ್ದೇವೆ. ರಾಕ್ಷಸರು ಮತ್ತು ಸಜ್ಜನರ ಮಧ್ಯದಲ್ಲಿ ಹೋರಾಟ ನಡೀತಾನೆ ಇದೆ. ಅದರಲ್ಲಿ ಮತ್ತೆ ನಿನ್ನೆ ಒಂದು ಬಲಿದಾನ ಆಗಿದೆ. ಒಬ್ಬನನ್ನು ಹೊಡೆದು ಉರುಳಿಸಿದ್ರಿಂದ ಹೋರಾಟ ನಿಲ್ತದೆ ಅಂತೂ ನಿಲ್ಲಿಲ್ಲ. ಹಿಂದೂ ಸಮಾಜ ಎದುರಿಸ್ಕೊಂಡೇ ಬಂದಿತ್ತು. ಅದರಲ್ಲಿ ಕಳ್ಳತನದಿಂದ, ಮೋಸದಿಂದ ರಾಕ್ಷಸರು ಹಾಗೆ ಮಾಡ್ತಾ ಬಂದಿರೋದು. ರಾಕ್ಷಸರು ಎದುರಿಂದಲೇ ಏನು ಹೋರಾಟ ಮಾಡಿದ್ದಾರೆ ಅಂತೇನಿಲ್ಲ. ಹಿಂದೂ ಸಮಾಜ ಬದುಕಲೇಬೇಕು ಈ ದೇಶದಲ್ಲಿ. ನಮಗೆ ಬೇರೆ ಎಲ್ಲಿಯೂ ಜಾಗ ಇಲ್ಲ. ನಮಗೆ ಈ ನೆಲ ಇದ್ದರೆ, ಒಂದು ಪುಣ್ಯಭೂಮಿ ಇದ್ದರೆ, ಕರ್ಮಭೂಮಿ ಇದ್ದರೆ, ವೇದಭೂಮಿ ಇದ್ದರೆ, ಜನ್ಮಭೂಮಿ ಇದ್ದರೆ ನಮಗೆ ಇದು ಈ ದೇಶನೇ. ಅದಕ್ಕೋಸ್ಕರ ಈ ದೇಶದಲ್ಲಿ ನಾವು ಉಳಿಬೇಕು. ಇಂಥ ಸಂದರ್ಭ ಬಂದಾಗ ಹಿಂದೂ ಸಮಾಜ ಇದನ್ನು ಎದುರಿಸಬೇಕು ಅಂತ. ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆಯ ಆಟ. ಯತ್ನಾಳ್ ಸವಾಲು ಸ್ವೀಕರಿಸಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸಚಿವ ಶಿವಾನಂದ ಪಾಟೀಲ್ ರಾಜೀನಾಮೆ ಆಟ ಇದು. ಯತ್ನಾಳ್ ವರ್ಸಸ್ ಶಿವಾನಂದ ಪಾಟೀಲ್ ಅವರ ನಡುವೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅದನ್ನ ಅಂಗೀಕರಿಸ್ತಾರಾ ನೋಡಬೇಕು. ಸ್ಪೀಕರ್ UT ಖಾದರ್ಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಯತ್ನಾಳ್ ರಾಜೀನಾಮೆ ಸಲ್ಲಿಸಿ ಅಂಗೀಕಾರವಾದ್ರೆ ಮಾತ್ರ, ಯತ್ನಾಳ್ ರಾಜೀನಾಮೆ ಅಂಗೀಕಾರವಾದ್ರೆ ಮಾತ್ರ ನನ್ನ ರಾಜೀನಾಮೆ ಅಂಗೀಕರಿಸಿ ಅಂತ ಪಾಟೀಲ್ ಉಲ್ಲೇಖವನ್ನ ಮಾಡಿದ್ದಾರೆ. ಯತ್ನಾಳ್ ರಾಜೀನಾಮೆ ಸಲ್ಲಿಸಲಿ, ಅವರ ರಾಜೀನಾಮೆ ಸಲ್ಲಿಸಿದ ಬಳಿಕ ಅಂಗೀಕಾರವಾದ್ರೆ ಮಾತ್ರ ನನ್ನ ರಾಜೀನಾಮೆಯನ್ನ ಅಂಗೀಕಾರ ಮಾಡಬೇಕು ಅಂತ ಬೇರೆ, ಅದರಲ್ಲಿ ಕಂಡೀಷನ್ ಬೇರೆ. ರಾಜೀನಾಮೆ ಕೊಟ್ಟಂಗೂ ಇರಬೇಕು, ಸ್ವೀಕಾರ ಆಗಬಾರ್ದು ಅನ್ನುವ ರೀತಿನೂ ಇರಬೇಕು. ಆ ರೀತಿ, ಯಾಕೆಂದ್ರೆ ಎದುರುಕಂಡೆ ಅಂತ ಆಗಬಾರ್ದಲ್ಲ. ಯತ್ನಾಳ್ ಸವಾಲ್ ಹಾಕಿದ್ರು, ಬಸವನ ಬಾಗೇವಾಡಿಲಿ ನೀವು ರಾಜೀನಾಮೆ ಕೊಟ್ಟು ಬನ್ನಿ, ಫೇಸ್ ಮಾಡಿ ಯಾರು ಗೆಲ್ತಾರೆ ನೋಡೋಣ ಅಂತ ಹೇಳಿದ್ರಲ್ಲ. ಯತ್ನಾಳ್ ವಿಜಯಪುರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ಲಿ, ಯಾರು ಗೆಲ್ತಾರೆ ಅಂತ ನೋಡೋಣ. ಬಸವನ ಬಾಗೇವಾಡಿ ವಿಧಾನಸಭಾ ಕ್ಷೇತ್ರದ ಶಾಸಕ ಶಿವಾನಂದ ಪಾಟೀಲ್ ಅವರು ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಆದರೆ ಅದಿನ್ನೂ ಸ್ವೀಕಾರ ಆಗಿಲ್ಲ. ಬಸನಗೌಡ R ಪಾಟೀಲ್ ಯತ್ನಾಳ್ ಅವರು ಸವಾಲು ಹಾಕಿರುವಂತೆ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿ, ಅವರ ರಾಜೀನಾಮೆ ಅಂಗೀಕಾರವಾದ್ರೆ ಮಾತ್ರ ದಯಮಾಡಿ ನನ್ನ ರಾಜೀನಾಮೆಯನ್ನ ಕೂಡ ಅಂಗೀಕರಿಸುವಂತೆ ತಮ್ಮಲ್ಲಿ ಕೋರ್ಕೊಳ್ತೇನೆ ಅಂತ ಸ್ಪೀಕರ್ ಖಾದರ್ಗೆ ಸಚಿವ ಶಿವಾನಂದ ಪಾಟೀಲ್ ಅವರು ಪತ್ರವನ್ನ ಬರೆದಿದ್ದಾರೆ. ಇಲ್ಲಿ ಏನು ಮಾಡಬೇಕು ಸ್ಪೀಕರು ಅಂದ್ರೆ, ಯತ್ನಾಳ್ ನೀವು ರಾಜೀನಾಮೆ ಕೊಡಿ, ಶಿವಾನಂದ ಪಾಟೀಲ್ ಹೇಳಿದ್ದಾರೆ, ನಿಮ್ದಾದ್ಮೇಲೆ ಅಂಗೀಕಾರ ಆದ್ಮೇಲೆ ಇವ್ರದ್ದು ಅಂಗೀಕಾರ ಮಾಡ್ತೀವಿ ಅಂತನಾ? ಇದ್ಯಾವ ಟೈಪು ರಾಜೀನಾಮೆನಪ್ಪ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರು, ಏನಿದು ಸಚಿವರು ಮತ್ತು ಶಾಸಕರ ನಡುವಿನ ರಾಜೀನಾಮೆ ಆಟ?
ರಾಜೀನಾಮೆ ಆಟ ಅಂದರೆ ಇತ್ತೀಚೆಗೆ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೊಟ್ಟಂಥ ಒಂದು ಹೇಳಿಕೆಯನ್ನು ಖಂಡಿಸಿ ಬಿಜಾಪುರದಲ್ಲಿ ಅಂದರೆ ಮುಸ್ಲಿಂ ಸಮುದಾಯದಿಂದ ಒಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಾಯಿತು. ಆ ಒಂದು ಹೋರಾಟದಲ್ಲಿ ಶಿವಾನಂದ ಪಾಟೀಲ್ ಸೇರಿದಂತೆ ಇಂಡಿ ಶಾಸಕರು ಎಲ್ಲರೂ ಕೂಡ ಭಾಗವಹಿಸಿದ್ರು. ಆದರೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಬಿ ಪಾಟೀಲ್ ಅವರು ಗೈರಾಗಿದ್ರು. ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ಶಿವಾನಂದ ಪಾಟೀಲ್ ಸೇರಿದಂತೆ ಕಾಂಗ್ರೆಸ್ನ ಕೆಲ ಶಾಸಕರ ವಿರುದ್ಧ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ವಾಚಾನುಗೋಚರವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಅದರ ಒಂದು ಮುಂದುವರೆದ ಭಾಗವಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸಚಿವ ಶಿವಾನಂದ ಪಾಟೀಲ್ ಅವರ ರಾಜೀನಾಮೆಗೂ ಕೂಡ ಆಗ್ರಹವನ್ನು ಮಾಡಿದ್ರು. ಬದಲಾಗಿ ವೈಯಕ್ತಿಕ ತೇಜೋವಧೆಯನ್ನು ಕೂಡ ಮಾಡಿದ್ರು ಅನ್ನುವಂಥದ್ದು ಶಿವಾನಂದ ಪಾಟೀಲ್ ಅವರ ಆರೋಪ. ಅಂದರೆ ಅವರು ಹೆಸರನ್ನ ಬದಲಾಯಿಸಿಕೊಂಡಿದ್ದಾರೆ, ಅವರ ಹೆಸರು ಬೇರೆಯೇ ಇದೆ, ಅವರ ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆಯನ್ನು ಕೊಡಲಿ ಅನ್ನುವಂಥ ನಿಟ್ಟಲ್ಲಿ ಏಕವಚನದಲ್ಲೇ ಹರಿಹಾಯ್ದಿದ್ರು ಅನ್ನುವಂಥದ್ದು. ಸೊ ಹೀಗಾಗಿ ತನ್ನ ಸ್ವಾಭಿಮಾನಕ್ಕೂ ಕೂಡ ಒಂದೊಂದು ಕಡೆಗೆ ಧಕ್ಕೆ ಬಂದಿದೆ. ಮತ್ತೊಂದು ಕಡೆಯಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಸವಾಲನ್ನು ಸ್ವೀಕಾರ ಮಾಡಿ ಇವತ್ತು ಸ್ಪೀಕರ್ UT ಖಾದರ್ ಅವರಿಗೆ ರಾಜೀನಾಮೆಯನ್ನು ಕೊಡ್ತೀನಿ ಅನ್ನುವಂಥದ್ದು ಅಂದರೆ ಕೊಟ್ಟಿದ್ದಾರೆ. ಸೊ ಇವತ್ತು ಅಚ್ಚರಿಯ ಬೆಳವಣಿಗೆಯಲ್ಲಿ ವಿಧಾನಸೌಧಕ್ಕೆ ಬಂದಂಥ ಶಿವಾನಂದ ಪಾಟೀಲ್ ಅವರು ನೇರವಾಗಿ ಸ್ಪೀಕರ್ UT ಖಾದರ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ಬಸವನಗೌಡ ಪಾಟೀಲ್ ಅವರು ಹಾಕಿದಂಥ ಸವಾಲನ್ನ ಹೇಳಿಕೆಗಳನ್ನ ಉಲ್ಲೇಖ ಮಾಡಿ ರಾಜೀನಾಮೆ ಪತ್ರ ಉಲ್ಲೇಖವನ್ನು ಮಾಡಿ ಒಂದು ರಾಜೀನಾಮೆ ಪತ್ರವನ್ನು ಸ್ಪೀಕರ್ UT ಖಾದರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. UT ಖಾದರ್ ಅವರನ್ನ ಭೇಟಿ ಮಾಡಿದಂಥ ಬಳಿಕ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು, ಯಾವಾಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜೀನಾಮೆಗೆ ಬರ್ತಾರೆ, ಆ ರಾಜೀನಾಮೆಗೆ ಬರೋದು ಕನ್ಫರ್ಮ್ ಆದರೆ ಅದಕ್ಕೆ ಆ ಒಂದು ಅವತ್ತು 1 ಗಂಟೆ ಮುಂಚಿತವಾಗಿ ನನ್ನ ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿ ಎನ್ನುವಂಥ ಒಂದು ನಿಟ್ಟಲ್ಲಿ ಮನವಿಯನ್ನು ಮಾಡಿದ್ದೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಸಹಜವಾಗಿ ಇವತ್ತಿನ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ಆಗಿದ್ದು ರಾಜಕೀಯವಾಗಿ ಈ ಒಂದು ಅಸ್ತ್ರವನ್ನ ರಾಜೀನಾಮೆ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಮುಂದಾದ್ರ ಅಂತ ಇವತ್ತು ಸವಾಲನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಶಿವಾನಂದ ಪಾಟೀಲ್ ಅವರ ಒಂದು ನಡೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯಿಸ್ತಾರೆ, ಮೊದಲಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ರಾಜೀನಾಮೆಯನ್ನ ಕೊಡ್ತಾರ, ಹೀಗೆ ಹಲವಾರು ಚರ್ಚೆಗಳು, ವಿಮರ್ಶೆಗಳು ಮತ್ತೆ ಕುತೂಹಲವು ಮೂಡಿರ್ತಕ್ಕಂಥದ್ದು. ತಿಮ್ಮೇಗೌಡ್ರೆ, ಓಕೆ, ಇವರಿಬ್ರದ್ದು ಏನೋ ಆಟ. ಈಗ ಸ್ಪೀಕರ್ ಏನ್ ಮಾಡ್ಬೇಕಂತೆ, ಈಗ ಶಿವಾನಂದ್ ಪಾಟೀಲ್ ಹೇಳ್ದಂಗೆ ಕೇಳ್ಬೇಕಂತ, ಈಗ ಯತ್ನಾಳ್ ರಾಜೀನಾಮೆ ಕೊಡ್ಲಿ ಆಮೇಲೆ ಅಂಗೀಕಾರ ಮಾಡೋಣ ಬೇಡವಾ ಅಂತ ತೀರ್ಮಾನ ಮಾಡ್ಬೇಕಂತ ಸ್ಪೀಕರ್ ಏನ್ ಹೇಳ್ತಾ ಇದಾರೆ. ಈಗ ಇದೊಂಥರ ವಿಚಿತ್ರ ಘಟನೆ ಅಲ್ಲ? ಸ್ಪೀಕರ್ ಅವರು ಈವರೆಗೂ ಕೂಡ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆನ ಕೊಟ್ಟಿಲ್ಲ. ಆದರೆ ಶಿವಾನಂದ ಪಾಟೀಲ್ ಅವರು ಮಾತ್ರ ನನ್ನ ರಾಜೀನಾಮೆಗೆ ಈಗಲೂ ಕೂಡ ಬದ್ಧ. ಏನೋ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಹಾಕಿರ್ತಕ್ಕಂಥ ಒಂದು ಸವಾಲನ್ನು ನಾನು ಸ್ವೀಕಾರ ಮಾಡಿದ್ದೀನಿ. ಹೀಗಾಗಿ ಅವರು ಈ ಒಂದು ನನ್ನ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ. ಸೊ ಹೀಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಒಂದು ರಾಜೀನಾಮೆಗೆ ಈ ರೀತಿಯಾದಂಥ ಒಂದು ತಂತ್ರವನ್ನ ಶಿವಾನಂದ ಪಾಟೀಲ್ ಅವರು ಹೂಡುದ ಅನ್ನುವಂಥ ಒಂದು ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ರಾಜಕೀಯವಾಗಿ ಸಹಜವಾಗಿ ರಾಜೀನಾಮೆಗೆ ಆಗ್ರಹ ಮಾಡುವಂಥದ್ದು ವೈಯಕ್ತಿಕ ತೇಜೋವಧೆ ಇತ್ತೀಚೆಗೆ ಸಹಜ. ಆದರೆ ಶಿವಾನಂದ ಪಾಟೀಲ್ ಅವರು ಈಗ ರಾಜೀನಾಮೆ ಅಸ್ತ್ರವನ್ನು ಹೂಡಿರ್ತಕ್ಕಂಥದ್ದು ಇದೀಗ ಪಾಟೀಲ್ ಯತ್ನಾಳ್ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ. ಒಂದ್ ಕಡೆಗೆ ಸ್ವಪಕ್ಷೀಯರ ವಿರೋಧ, ಒಂದ್ ಕಡೆಗೆ ಈಗಾಗಲೇ ಬಿಜೆಪಿಯಿಂದ ಉಚ್ಚಾಟನೆ ಆಗಿರ್ತಕ್ಕಂಥದ್ದು, ಮತ್ತೊಂದು ಕಡೆಗೆ ಪಕ್ಷೇತರ ಶಾಸಕರಾಗಿದ್ದಾರೆ. ಈ ಹಂತದಲ್ಲಿ ಅವರು ಏನಾದರೂ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಸ್ಪೀಕರ್ ಅವರು ಒಂದು ವೇಳೆ ಕಾಂಗ್ರೆಸ್ ಸಚಿವರು ಕಾಂಗ್ರೆಸ್ ಸರ್ಕಾರದ ಒತ್ತಡದಿಂದ ಏನಾದರೂ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಹುದು ಅನ್ನುವಂಥ ಒಂದು ಆತಂಕ ಸಹಜವಾಗಿ ಯತ್ನಾಳ್ ಅವ್ರ ಮೇಲೆ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಯತ್ನಾಳ್ ಅವ್ರನ್ನ ಕಟ್ಟಿ ಹಾಕುವಂತ ಒಂದು ನಿಟ್ಟಿನಲ್ಲಿ ಇದೀಗ ಶಿವಾನಂದ ಪಾಟೀಲ್ ಅವರು ಇಂಥದ್ದೊಂದು ಅಸ್ತ್ರವನ್ನ ಹೂಡಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಧನ್ಯವಾದ ತಿಮ್ಮೇಗೌಡರು ನಿಮ್ಮೆಲ್ಲ ಮಾಹಿತಿಗಾಗಿ. ಹೆಂಗಿದ್ರು ಕಾಂಗ್ರೆಸ್ ಪಕ್ಷದವರೇ ಸ್ಪೀಕರ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಈಗ ಒಂದು ಕಂಡೀಷನ್ ಹಾಕರಲ್ಲ, ನೋಡ್ತಾರ ಅವರು. ಈಗ ಯತ್ನಾಳ್ ಕೊಟ್ರೆ ಪಟ್ಟಂತ ಅಂಗೀಕಾರ ಆಗ್ಬಿಟ್ಟಿರೋದು. ವಿರೋಧ ಪಕ್ಷದ ಶಾಸಕರು ಯಾರಾದರೂ ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಅಂಗೀಕಾರ ಆಗ್ಬಿಟ್ಟಿರೋದು. ಆದರೆ ಆಡಳಿತ ಪಕ್ಷದವರೇ ಅಲ್ವಾ, ಅವರೊಂದು ಚಾಲೆಂಜ್ ಅನ್ನ ಸ್ವೀಕರಿಸ್ಕೊಂಡು ಬೇರೆ ಬಂದಿರುವಂಥದ್ದು. ಸೊ ಹೀಗಾಗಿ ಆಡಳಿತ ಪಕ್ಷದೇ ಶಾಸಕರಾಗಿರುವಂಥ ಹಿನ್ನೆಲೆಯಲ್ಲಿ ಸ್ಪೀಕರ್ ಏನು ಮಾಡ್ತಾರೆ ಪಾಪ ಕಾದ್ ನೋಡಬೇಕು. ಈಗ ಯತ್ನಾಳ್ ಕೊಡ್ತಾರಾ ಇಲ್ವಾ, ಅವ್ರು ಕೊಟ್ಟಂಥ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು, ಅದಾದ್ಮೇಲೆ ಶಿವಾನಂದ್ ಪಾಟೀಲ್ಗೆ ಏನು ಹೇಳಬೇಕು, ಅದ್ರ ಬಗ್ಗೆ ನೆಕ್ಸ್ಟ್ ಅವರ ಮೂವ್ಮೆಂಟ್ ಇರುತ್ತೆ. ಆದರೆ ನಾನು ಎಲ್ಲಿ ಸೋತೆ ಅನ್ನಂಗೆ ಆಗಬಾರ್ದು, ಆತನ ಸವಾಲನ್ನು ಸ್ವೀಕರಿಸಲಿಲ್ಲ ಅನ್ನಂಗೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಶಿವಾನಂದ್ ಪಾಟೀಲ್ ಬಂದು ರಾಜೀನಾಮೆ ಸಲ್ಲಿಸಿದ್ರು. ಇನ್ನು ಕೊಟ್ಟಾದ ಬಳಿಕ ಏನು ಸ್ಟೇಟ್ಮೆಂಟ್ ಕೊಟ್ಟರು ನೋಡೋಣ. ಹಾಕಿದ್ರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲದೆ ಇದ್ರೆ ನೀವು ರಾಜಕೀಯ ಬಿಡ್ರಿ ಇಬ್ರು ಅಂತ ಹೇಳಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಬಟ್ ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ರು. ಮತ್ತಿನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ. ಅವ್ರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರು ಏನೇನೋ.
ಆದರೆ ಅದು ಆಗಲಿಲ್ಲ. ಆದರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನೀವು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀರಿ. ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದು ನಿಂದ್ರಂದ್ರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ. ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಅವರು. ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮ ಅಪ್ಪಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು ಅವರು. ಅದು ಬೇಡ, ಅದು ಒಂದು ಅಂತ್ಯ ಆಗಬೇಕು. ರಾಜಕೀಯವಾಗಿ ನಾನರೇ ಬದುಕಬೇಕು, ಅವರೇ ಬದುಕಬೇಕು. ಆ ಜನ ಆ ಕ್ಷೇತ್ರ ಬಿಜಾಪುರದವರೇ ಇರಲಿ, ಬಾಗೇವಾಡಿಯವರೇ ಇರಲಿ, ಅವ್ರು ನಿರ್ಣಯ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರು ಇವತ್ತು ಸ್ಪೀಕರ್ ಯುಟಿ ಖಾದರ್ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಬನ್ನಿ, ಈ ಸಂಬಂಧವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ಶಿವಾನಂದ ಪಾಟೀಲ್ ಅವರು ಇದ್ದಾರೆ, ಮಾತನಾಡಿಸಿ. ಸರ್, ಇಂಥದ್ದೊಂದು ನಿರ್ಧಾರ ಬರೋದಕ್ಕೆ ಏನು ಸರ್ ಕಾರಣ? ಅವ್ರ ಭಾಷೆನೇ ಎಲ್ಲರಿಗೂ ಇವತ್ತು ಇಡೀ ಜಿಲ್ಲೆ ಜನರಿಗೆ ನೋವು ತಂದಿದೆ. ವೈಯಕ್ತಿಕವಾಗಿ ನನ್ನ ನಿಂದನೆ ಮಾಡ್ತಾ ಇದ್ದಾರೆ, ಮಾಡಲಿ, ನಾನು ಅದನ್ನು ಸ್ವಾಗತ ಮಾಡ್ತೀನಿ. ಆದರೆ ನನ್ನ ತಂದೆನ ಕೆಣಕೋದು ಇವ್ರಿಗೇನೋ ಅಧಿಕಾರ ಇದೆ. ಇಂಥ ರಾಜಕಾರಣದಲ್ಲಿ ಇಂಥವ್ರು ಉಳಿಬಾರ್ದು, ಅಥವಾ ನಾವು ಉಳಿಬಾರ್ದು. ಅಕಸ್ಮಾತ್ ಇವ್ರ ಜೊತೆ ಬದುಕಬೇಕಾಗಿದ್ರೆ ಒಂದು ನಾವರೇ ಬಿಡಬೇಕು, ಅವರಾದರೂ ಬಿಡಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತು ಈ ನಿರ್ಣಯ ತಗೊಂಡು ನಾನು ರಾಜೀನಾಮೆ ಸಲ್ಲಿಸಿದ್ದೀನಿ. ಅವ್ರ ಸವಾಲನ್ನು ಸ್ವೀಕಾರ ಮಾಡಿದ್ದೀನಿ. ರಾಜಕೀಯದಲ್ಲಿ ಈ ರೀತಿಯಾದಂಥ ಒಂದು ಟೀಕೆ ಟಿಪ್ಪಣಿಗಳು ಸಹಜ. ಆದರೆ ಸರ್, ಸಾವಿರಾರು ಜನ ಮತದಾರರು ನಿಮ್ಗೆ ಓಟ್ ಹಾಕಿರ್ತಾರೆ. ಇಂಥದ್ದೊಂದು ದುಡುಕಿನ ನಿರ್ಧಾರಕ್ಕೆ ಬಂದಿದ್ದು ತಮ್ಗೆ ಹೇಗೆ ಅನ್ಸುತ್ತೆ ಅಂತ? ಈಗ ಸಾವಿರಾರು ಜನ ಹೇಳಿರುವ ಹಿನ್ನೆಲೆಯಲ್ಲಿ ಈ ನಿರ್ಣಯ ನಾನು ಮಾಡಿದ್ದೀನಿ. ಅವ್ರಿಗೆ ನನ್ಗಿಂತಲೂ ಜಾಸ್ತಿ ನೋವಾಗಿದೆ. ಅವ್ರು ಯಾಕೆ ಇದನ್ನ ಪ್ರತಿಕ್ರಿಯೆ ಸಾರ್ವಜನಿಕವಾಗಿ ಕೊಡ್ತಾ ಇಲ್ಲ ಅಂದರೆ, ಈ ಮನುಷ್ಯ ಒಂದಲ್ಲ ಎರಡಲ್ಲ 3 ಸರ್ತಿ ನೀವು ಮಾತಾಡಿದ್ರು ಸುಮ್ಮನಿದ್ದೀರಿ. ಈ ಸರ್ತಿ ನೀವು ಸ್ವೀಕಾರ ಮಾಡಿ, ಮುಂದೆ ಏನಾಗುತ್ತೆ ನೋಡೋಣ. ಈಗ ತಮ್ಮ ರಾಜೀನಾಮೆಗೆ ಈಗಲೂ ಕೂಡ ಬದ್ಧ. ಯಾವಾಗ ಸ್ವೀಕಾರ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ, ಹೇಗೆ ಅಂತ? ನಾನು ಒತ್ತಾಯ ಎಲ್ಲ ಕೊಟ್ಟ ಮೇಲೆ ಇನ್ನೇನು ಉಳಿದಿದೆ ಅದರಲ್ಲಿ? ಅವ್ರು ಎಂದು ಸ್ವೀಕಾರ ಮಾಡ್ತಾರೆ ಅಂದಿನಿಂದ ಪ್ರಾರಂಭ ಅಷ್ಟೇ. ಸರ್, ಈಗ ಬಸವನ ಬಾಗೇವಾಡಿಗೆ ನೀವು ಕಂಟೆಸ್ಟ್ ಮಾಡ್ತೀರಾ ಒಂದು ವೇಳೆ ರಾಜೀನಾಮೆ ಅಂಗೀಕಾರ ಆದ್ರೆ, ಅಥವಾ ಯತ್ನಾಳ್ ಅವರ ಕ್ಷೇತ್ರಕ್ಕೆ ಹೋಗಿ ಸ್ಪರ್ಧೆ ಮಾಡ್ತೀರಾ? ನಾನು ಯತ್ನಾಳ್ ಅವ್ರ ಕ್ಷೇತ್ರದಲ್ಲೇ ನಾನು ಹುಟ್ಟಿದ್ದು. ನನ್ನ ಕ್ಷೇತ್ರನೂ ಬಿಜಾಪುರೇ. ಅವ್ರಿಗಿಂತ 2 ವರ್ಷ ಮೊದಲೇ ಹುಟ್ಟಿದ್ದೀನಿ. ಅಲ್ಲಿ ನಗರಸಭೆ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ನಾನು ಅಲ್ಲೇ ಬಾ ಅಂದರೆ ಅಲ್ಲೇ ಗೆಲ್ತೀನಿ. ತಮ್ಮ ವಿರುದ್ಧದ ಸವಾಲ್ಗೆ ಯತ್ನಾಳ್ ಅವ್ರಿಗೆ ಪರೋಕ್ಷವಾಗಿ ಎಲ್ಲ ಒಂದು ಕಡೆಗೆ ನಿಮ್ಮ ಸ್ವಪಕ್ಷೀಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಅನ್ನುವಂಥ ಚರ್ಚೆ. ಕೊಡ್ಬೋದು, ಅದ್ರಾಗೇನು ತಪ್ಪಿದೆ? ಕೊಟ್ಲಲ್ಲ, ಅದಕ್ಕೇನು ತಪ್ಪಿದೆ? ಯಾರು ಕೊಟ್ಟರು ಈ ಸವಾಲು ನಾನು ಸ್ವೀಕಾರ ಮಾಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸಚಿವ ಶಿವಾನಂದ ಪಾಟೀಲ್ ಅವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. SSLC ಫಲಿತಾಂಶ 2025 ಪ್ರಕಟ ಆಗಿದೆ. ಈ ಬಾರಿ 8.42 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಈ ಪೈಕಿ 5,24,984 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮೊದಲ ಸ್ಥಾನ, ಉಡುಪಿಗೆ 2ನೇ ಸ್ಥಾನ, ಉತ್ತರ ಕನ್ನಡ ಜಿಲ್ಲೆ 3ನೇ ಸ್ಥಾನ, ಶಿವಮೊಗ್ಗ ಜಿಲ್ಲೆಗೆ 4ನೇ ಸ್ಥಾನ, 6ನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಇದೆ. ಕಲಬುರಗಿ ಜಿಲ್ಲೆಗೆ ಕೊನೆ ಸ್ಥಾನ ಸಿಕ್ಕಿದೆ. ಕಲಬುರಗಿ ಜಿಲ್ಲೆ ಕಲ್ಯಾಣ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಜಿಲ್ಲೆಗಳು ಕೂಡ ಕಡೆಯ ಸ್ಥಾನಗಳನ್ನು ಪಡ್ಕೊಂಡಿದ್ದಾವೆ. ಕಡಿಮೆ ಅಂಕ ಬಂದಂಥವರಿಗೆ ಇನ್ನೂ 2 ಅವಕಾಶಗಳಿದ್ದಾವೆ. ಮೇ 26ರಿಂದ 2ನೇ ಬಾರಿ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಜೂನ್ 23ರಿಂದ 3ನೇ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಅನುತ್ತೀರ್ಣರಾದಂಥವರು, ಫೇಲ್ ಆದಂಥವರು ಇನ್ನೊಮ್ಮೆ ಪರೀಕ್ಷೆಯನ್ನ ಬರೀಬಹುದು. ಮರು ಪರೀಕ್ಷೆಗೆ ಯಾವುದೇ ಶುಲ್ಕ ಇರಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ಬಾರಿ 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕವನ್ನ ಪಡೆದುಕೊಂಡಿದ್ದಾರೆ. ಇನ್ನು ಕಡಿಮೆ ಅಂಕ ಬಂದಂಥ ವಿದ್ಯಾರ್ಥಿಗಳಿಗೆ 2 ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆ. ಸೊ ಯಾವುದೇ ಕಾರಣಕ್ಕೂ ಹೆದರಕ್ಕೆ ಹೋಗ್ಬೇಡಿ, ಆರಾಮಾಗಿ ಪರೀಕ್ಷೆ ಬರೀರಿ, ಮತ್ತೆ ಪಾಸ್ ಆಗಿ ಅಂತ ಹೇಳಿದ್ದಾರೆ.